ಹಲೋ, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ನಾವು ನಾರ್ವೆಯಿಂದ ಇವಾಗ UK ಅಲ್ಲಿ ಶಿಫ್ಟ್ ಆಗಿದೀವಿ. ಸೊ ಎಷ್ಟೊಂದ್ ಜನ ಕೇಳಿದ್ರೆ ಇದು ನಾರ್ವೆ ಟ್ರಿಪ್, ನಾರ್ವೆ ಅಲ್ಲಿರೋ ಯಾವ ಪ್ಲೇಸಸ್ಗೆ ನಾವು ಇಂಡಿಯಾ ಇಂದ ಫಸ್ಟ್ ಟೈಮ್ ಬರೋರು ಯಾವ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಎಷ್ಟೊಂದ್ ಜನ ಕೇಳಿದ್ರು, ನಮಗೆ ಮೆಸೇಜ್ ಮಾಡಿದ್ರು. ಸೊ ಇದು ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಲೈಕ್ ರೆಕಮೆಂಡೇಶನ್ ಆಗಿರುತ್ತೆ. ನಾವು ಸಜೆಸ್ಟ್ ಮಾಡ್ತಿರೋ ಎಕ್ಸ್ಪೀರಿಯನ್ಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. 100% ಯಾವ್ದಾವ್ದು ಆಕ್ಟಿವಿಟಿ ಬೆಸ್ಟ್ ಅನ್ನೋದನ್ನ ಒಂದು ಲಿಸ್ಟ್ ಮಾಡಿದೀವಿ. ಸೊ ಈ ವಿಡಿಯೋ ನಾರ್ವೆಗೆ ಯಾರ್ಯಾರು ಟ್ರಿಪ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ಈ ವಿಡಿಯೋ ನೋಡಿ ಒನ್ ಆಫ್ ದ ಬೆಸ್ಟ್ ಸಜೆಷನ್ಸ್ ಕೊಡ್ತಾ ಇದೀವಿ ನಾವು. ಹೌದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವು ನಾರ್ವೆಗೆ ಬರ್ಬೇಕಂದ್ರೆ ಇಲ್ಲಿ 2 ಡಿಫ್ರೆಂಟ್ ಸೀಸನ್ಸ್ ಇರುತ್ತೆ, ಸಮ್ಮರ್, ವಿಂಟರ್. ಸೊ ಸಮ್ಮರ್ ಅಲ್ಲೇ ನೀವು ಡಿಫ್ರೆಂಟ್ ವರ್ಷನ್ ಆಫ್ ನಾರ್ವೆ ನೋಡ್ತೀರಾ, ವಿಂಟರ್ ಅಲ್ಲಿ ಡಿಫ್ರೆಂಟ್ ವರ್ಷನ್ ಆಫ್ ನಾರ್ವೆ ನೋಡ್ತೀರಾ. ಸೊ ನೀವು 2 ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಂದ್ರೆ ಒಂದೇ ಸತಿ ಮಾಡಕ್ ಆಗಲ್ಲ. ಸೊ ಫಸ್ಟ್ ನೀವು ಡಿಸೈಡ್ ಆಗ್ಬೇಕು, ಸಮ್ಮರ್ ಬರ್ತಿದೀವ ಅಥವಾ ವಿಂಟರ್ ಬರ್ತಿದೀವ ಅಂತ. ಸೊ ನಾವು ಸ್ಟಾರ್ಟ್ ಮಾಡೋದು ಸಮ್ಮರ್ ಟ್ರಿಪ್ ಇಂದ. ಸಮ್ಮರ್ ಯಾವ ತರ ಇರುತ್ತೆ, ಸಮ್ಮರ್ ಟ್ರಿಪ್ ಬಗ್ಗೆ ಹೇಳ್ತೀವಿ, ನೆಕ್ಸ್ಟ್ ಆಮೇಲೆ ವಿಂಟರ್ ಬಗ್ಗೆ ಹೇಳ್ತೀವಿ. ಸೊ ಫಸ್ಟ್ ನಾರ್ವೆ ಕ್ಯಾಪಿಟಲ್ ಬಂದು ಓಸ್ಲೋ. ಸೊ ನೀವು ಓಸ್ಲೋಗೆ ಬರ್ಬೇಕು. ಓಸ್ಲೋ ನಾರ್ವೆಯ ಕ್ಯಾಪಿಟಲ್ ಸಿಟಿ. ಓಸ್ಲೋ ಅಲ್ಲಿ ನಿಮ್ಗೆ 1 to 2 nights ಆದ್ರೆ ಸಾಕು. ಓಸ್ಲೋ ಅಲ್ಲಿ ನೀವೇನ್ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತಂದ್ರೆ, ಓಸ್ಲೋ ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ಸ್ವಲ್ಪ ಮಾಡರ್ನ್ ಸಿಟಿ, ದೊಡ್ಡ ಸಿಟಿ. ಅಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಏನೇನ್ ನೋಡ್ಬಹುದು ಅಂತಂದ್ರೆ, ಅಲ್ಲಿ ಒಪೆರಾ ಹೌಸ್ ಅಂತ ಇದೆ, ಮತ್ತೆ ರಾಯಲ್ ಪ್ಯಾಲೇಸ್ ಇದೆ, ಮತ್ತೆ ಅಲ್ಲಿ ಸ್ಟ್ರೀಟ್ಸ್ ನ ಎಕ್ಸ್ಪ್ಲೋರ್ ಮಾಡ್ಬೋದು, ಮತ್ತೆ ಅಲ್ಲಿ ಡಿಫ್ರೆಂಟ್ ಕೆಫೇಸ್ ಇದೆ. ಫುಡ್ ಎಲ್ಲ ಟ್ರೈ ಮಾಡ್ಬೋದು, ನಾರ್ವೇಜಿಯನ್ ಫುಡ್ ಟ್ರೈ ಮಾಡ್ಬೋದು. ಇನ್ನಾಗಿ ಎಲ್ಲಾ ಯುರೋಪಿಯನ್ ಕಂಟ್ರೀಸ್ ಅಲ್ಲೂ ಓಲ್ಡ್ ಟೌನ್ ಅಂತ ಇರುತ್ತೆ. ಸೊ ಆ ಸ್ಟ್ರೀಟ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಅಲ್ಲಿಗೆ ಹೋದ್ರೆ ನಿಮ್ಗೊಂದು ಡಿಫ್ರೆಂಟ್ ವೈಬೇ ಇರುತ್ತೆ. ಅಲ್ಲಿ ಅದ್ರಲ್ಲೂ ಸಮ್ಮರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವರು ಎಲ್ಲಾ ಇದು ಫುಲ್ ಸ್ಟ್ರೀಟ್ ತುಂಬಾ ಚೇರ್ಸ್ ಟೇಬಲ್ಸ್ ಹಾಕ್ಬಿಟ್ಟಿರ್ತಾರೆ. ಎಲ್ಲಾ ಶಾಪ್ ಅವರು ಫುಲ್ ಸ್ಟ್ರೀಟ್ ರೋಡ್ ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ. ಸೊ ಆ ವೈಬ್ ನೇ ನೀವು ಎಂಜಾಯ್ ಮಾಡಬಹುದು, ಚೆನ್ನಾಗಿರುತ್ತೆ. ಫಾರಿನ್ ಫೀಲ್ಸ್ ಬರುತ್ತೆ. ಓಸ್ಲೋ ಅಲ್ಲಿ ಸಿಟಿ ಆಗಿರೋದ್ರಿಂದ ಅಲ್ಲಿ ನೀವೇನಾದ್ರ ಆಕ್ಟಿವಿಟೀಸ್ ಏನು ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಜಸ್ಟ್ ಒಂದು ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ನೀವು ಅದನ್ನ ಒಂದಿನದಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ 1 to 2 nights ಇಸ್ ಎನಫ್ ಫಾರ್ ಓಸ್ಲೋ. ನಾವ್ ಯಾಕೆ ಬೇರೆ ಆಕ್ಟಿವಿಟಿ ಸಜೆಸ್ಟ್ ಮಾಡ್ತಿಲ್ಲ ಇಲ್ಲಿ ಅಂದ್ರೆ, ಮುಂದೆ ನೀವು ಆಕ್ಟಿವಿಟೀಸ್ ಬೇರೆ ಕಡೆ ತುಂಬಾ ಚೆನ್ನಾಗಿರೋ ಆಕ್ಟಿವಿಟೀಸ್ ಇದೆ. ಸೊ ನೀವು ಓಸ್ಲೋದಲ್ಲಿ ಜಸ್ಟ್ ಸಿಟಿ ಎಕ್ಸ್ಪ್ಲೋರ್ ಮಾಡಿ, ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹೌದು. ಸೊ ನೆಕ್ಸ್ಟ್ ಆಕ್ಟಿವಿಟೀಸ್ ಎಲ್ಲ ನೀವು ಬೇರೆ ಕಡೆ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಬಂದು ಇಂಟ್ರೆಸ್ಟಿಂಗ್ ಪಾರ್ಟ್, ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಓಸ್ಲೋ ಆಗಿದ ತಕ್ಷಣ ನೀವು ಓಸ್ಲೋ ಇಂದ ಫ್ಲಾಮ್ ಅಂತ ಒಂದು ಫೇಮಸ್ ವಿಲೇಜ್ ಇದೆ. ಫ್ಲಾಮಿಗೆ ನೀವು ಟ್ರೈನಲ್ಲಿ ಹೋಗ್ಬೇಕು. ಯಾಕೆ ಅಂತಂದ್ರೆ ಆ ಜರ್ನಿ ಇಟ್ ಸೆಲ್ಫ್ ಇಸ್ ಅ ಎಕ್ಸ್ಪೀರಿಯನ್ಸ್. ನಿಮ್ಗೆ ಆ ಒಳ್ಳೆ ಸೀನಿಕ್ ಜರ್ನಿ ಮಾಡೋದಕ್ಕೆ ನೀವು ಟ್ರೈನೇ ತಗೋಬೇಕು ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಅಲ್ಲಿ ಫ್ಲೈಟ್ಸ್ ಇರುತ್ತೆ, ಬಟ್ ಯೂಶಲಿ ಟ್ರಾವೆಲರ್ಸ್ ಎಲ್ಲರೂ ಟ್ರೈನಲ್ಲೇನೆ ಓಸ್ಲೋ ಟು ಫ್ಲಾಮಿಗೆ ಹೋಗೋದು. ಇದು ಒನ್ ಆಫ್ ದ ಮಸ್ಟ್ ಆಕ್ಟಿವಿಟಿ ಸಮ್ಮರ್ ಅಲ್ಲಿ ತುಂಬಾ ಜನ ಮಾಡೋದು. ನಾವು ಪರ್ಸನಲಿ ರೆಕಮೆಂಡ್ ಮಾಡ್ತೀವಿ. ಇದಂತೂ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಫ್ಲಾಮ್ ಇಂದ ಆಕ್ಚುಲಿ ಒಂದು ಮಿರ್ಡಾಲ್ ಅಂತ ಪ್ಲೇಸ್ ಇದೆ. ಸೊ ಫ್ಲಾಮ್ ಇಂದ ನೀವು ಮತ್ತೆ ಟ್ರೈನ್ ತಗೊಂಡು, ಇದು ಆಕ್ಚುಲಿ ಒಂಥರ ಆಕ್ಟಿವಿಟಿ ಅಂತಾನೆ ಹೇಳ್ಬೋದು, ಬಟ್ ಇದನ್ನ ನೀವು ಟ್ರೈನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಫ್ಲಾಮ್ ಇಂದ ಮಿರ್ಡಾಲ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ನೀವು ಟ್ರೈನ್ ಜರ್ನಿಯಲ್ಲಿ ಹೋಗ್ತೀರಾ. ಸೊ ಹೋಗೋ ರೂಟ್, ಆ ಸೀನಿಕ್ ಎಕ್ಸ್ಪೀರಿಯನ್ಸೇ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅಲ್ಲಿ ನಿಮ್ಗೆ ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ, ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇದು ನಾವಂತೂ ಪರ್ಸನಲಿ ರೆಕಮೆಂಡ್ ಮಾಡ್ತೀವಿ, ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಟ್ರೈನ್ ಜರ್ನಿದು ಸ್ಪೆಷಾಲಿಟಿ ಏನಂತಂದ್ರೆ, ನೀವು ಫ್ಲಾಮ್ ಟು ಮಿರ್ಡಾಲ್ ಹೋಗೋ ದಾರಿಯಲ್ಲಿ ಸೊ ಮಧ್ಯ ಅಲ್ಲೊಂದು ಸ್ಟಾಪ್ ಮಾಡ್ತಾರೆ, ಅಲ್ಲಿ ಒಂದು ವಾಟರ್ ಫಾಲ್ಸ್ ನೋಡ್ತೀರಾ. ಅಲ್ಲಿ ನೀವು ನಾರ್ವೇಜಿಯನ್ ವಿಮೆನ್, ಅವರು ನಾರ್ವೇಜಿಯನ್ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಡಾನ್ಸ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ನೀವು ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಈ ತರ ಯೂಶಲಿ ಎಲ್ಲೂ ಇರಲ್ಲ. ಆ ಥರದ್ದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಮೇಜರ್ ಆಕ್ಟಿವಿಟಿ ನಾವು ರೆಕಮೆಂಡ್ ಮಾಡೋದು. ಸೊ ಮತ್ತೆ ನೀವು ಇನ್ನೂ ಫ್ಲಾಮ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೆ ಇನ್ನೂ ಒಂದಿನ ಟೈಮ್ ಕೊಡ್ಬೇಕಾಗುತ್ತೆ ನೀವು. ಸೊ ಇನ್ನೊಂದಿನ ನೀವು ಫ್ಲಾಮ್ ವಿಲೇಜ್ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತೆ ಅಲ್ಲಿ ತುಂಬಾ ಆಕ್ಟಿವಿಟೀಸ್ ಇರುತ್ತೆ. ಏನಂದ್ರೆ ಸೈಕ್ಲಿಂಗ್, ಅಲ್ಲಿ ನೀವು ಸೈಕಲ್ಸ್ ನ ರೆಂಟ್ ಮಾಡಿ ಆ ರೋಡ್ ಅಲ್ಲಿ, ನಿಮ್ಗೆ ಗೊತ್ತಿರುತ್ತೆ ನಾರ್ವೆ ಎಷ್ಟು ಬ್ಯೂಟಿಫುಲ್ ಅಂತ. ಆ ಸೀನಿಕ್ ವ್ಯೂ ಅಲ್ಲಿ ನೀವು ಸೈಕ್ಲಿಂಗ್ ಮಾಡ್ಬೋದು, ಮತ್ತೆ ಜಿಪ್ಲೈನ್ ಎಲ್ಲ ಇರುತ್ತೆ, ಜಿಪ್ಲೈನ್ ಆಕ್ಟಿವಿಟೀಸ್ ಮಾಡ್ಬೋದು. ಈ ಎರಡರ ಜೊತೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಏನಾದ್ರು ಆಕ್ಟಿವಿಟಿ ಮಾಡ್ಬೇಕು ಅಂತಂದ್ರೆ, ಅಲ್ಲಿ ಇನ್ನೊಂದು ಯೂನಿಕ್ ಆಕ್ಟಿವಿಟಿ ಇದೆ. ಏನಪ್ಪಾ ಅಂದ್ರೆ, ವೈಕಿಂಗ್ ವಿಲೇಜ್ ಅಂತ ಒಂದಿದೆ ಫ್ಲಾಮ್ ಹತ್ರದಿಂದ ಒಂದು ಸ್ವಲ್ಪ ದೂರ. ಅಲ್ಲಿ ಬೇಕಾದ್ರೆ ನೀವು ಒಂದಿನ ಪ್ಲಾನ್ ಮಾಡ್ಬೋದು. ಅಲ್ಲಿ ಹೋಗ್ಬಿಟ್ಟು ವೈಕಿಂಗ್ಸ್ ವಿಲೇಜ್ ಅಂದ್ರೆ ರಿಯಲ್ ವೈಕಿಂಗ್ಸ್ ಯಾವ ತರ ಇದ್ರು, ಏನೇನ್ ಮಾಡ್ತಾ ಇದ್ರು ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ನ ಮಾಡ್ಬೋದು. ಆಕ್ಚುಲಿ ಒಬ್ಬರಿಗೆ ಎಷ್ಟು ಅಂತ ಟಿಕೆಟ್ ಇರುತ್ತೆ,
ವೈಕಿಂಗ್ಸ್ ರಿಲೇಟೆಡ್ ಆಕ್ಟಿವಿಟೀಸ್ನು ಕೂಡ ನೀವು ಮಾಡ್ಬೋದು ಇಫ್ ಯು ಆರ್ ಮೋರ್ ಇಂಟ್ರೆಸ್ಟೆಡ್ ಇಂಟು ನಾರ್ವಿಜನ್ ಕಲ್ಚರ್ ಆರ್ ಸಮಥಿಂಗ್ ಆ ಥರ. ಅಲ್ಲಿ ಸ್ವಲ್ಪ ಜನ ವೈಕಿಂಗ್ಸ್ ರೀತಿಯಲ್ಲಿ ವೇಷ ಹಾಕೊಂಡು ಬಟ್ಟೆ ಹಾಕೊಂಡಿರ್ತಾರೆ. ಸೊ ಅದೊಂಥರ ಎಕ್ಸ್ಪೀರಿಯನ್ಸ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ತುಂಬಾ ಅಡ್ವೆಂಚರಸ್ ಆಗಿದ್ರೆ ಇದನ್ನು ಒಂದು ಮಾಡ್ಬೋದು. ಇಲ್ಲ ಅಂತಾನೆ ನೀವು ಜಸ್ಟ್ ಟ್ರೈನ್ ಸೀನಿಕ್ ವ್ಯೂ ಎಂಜಾಯ್ ಮಾಡಿ ಸೈಕ್ಲಿಂಗ್ ಅಥವಾ ಜಿಪ್ ಲೈನ್ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಬೇರೆ ಅಲ್ಲಿ ಫ್ಲಾಮ್ ಇಂದ ಬೇರೆ ಪ್ಲೇಸಿಗೆ ಹೋಗ್ಬೋದು. ಸೊ ಇಷ್ಟು ಓಸ್ಲೋ ಟು ಫ್ಲಾಮ್ ಪಾರ್ಟ್ ಆಗಿದೆ. ಅಂಡ್ ನೆಕ್ಸ್ಟ್ ಬಂದು ಇದು ಅಷ್ಟೇ ಒನ್ ಆಫ್ ದ ಫೇಮಸ್ ಪ್ಲೇಸಸ್. ಫ್ಲಾಮ್ ಟ್ರಿಪ್ ಆದ್ಮೇಲೆ ನೀವು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಬರ್ಬೋದು. ಆ ಪ್ಲೇಸ್ ಬರ್ಗನ್ ಅಂತ. ತುಂಬಾ ಚೆನ್ನಾಗಿದೆ ಈ ಪ್ಲೇಸ್. ಆಮೇಲೆ ತುಂಬಾ ದೊಡ್ಡ ಸಿಟಿನೂ ಹೌದು. ಓಸ್ಲೋ ಆದ್ಮೇಲೆ ಬರ್ಗನ್ ತುಂಬಾ ಫೇಮಸ್ ಸಿಟಿ, ತುಂಬಾ ಜನ ಇದ್ದಾರೆ, ತುಂಬಾ ದೊಡ್ಡ ಸಿಟಿ. ಸೊ ನೀವು ಫ್ಲಾಮ್ ಇಂದ ಬರ್ಗನ್ಗೆ ಫೆರಿಲಿ ಬರ್ಬೋದು. ಬೇಕಾದ್ರೆ ಒಂದು 5-6 ಅವರ್ಸ್ ಆಗುತ್ತೆ. ಯಾಕೆ ನಾವು ಫೆರಿ ಸಜೆಸ್ಟ್ ಮಾಡಿದ್ವಿ ಅಂದ್ರೆ ನೀವು ಓಸ್ಲೋ ಇಂದ ಫ್ಲಾಮ್ಗೆ ಟ್ರೈನಲ್ಲಿ ಬಂದಿರ್ತೀರಾ. ಸೊ ನೀವು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಟ್ರೈನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನೀವು ಕ್ರೂಸ್ ಫೆರಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಏನಂತಂದ್ರೆ ಒಂದು 30 ಮಿನಿಟ್ಸ್ 1 ಅವರ್ ಅಲ್ಲ, 6 ಅವರ್ಸ್ ಜರ್ನಿ ಇರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಫೆರಿ ತಗೊಂಡ್ರೆ 6 ಅವರ್ಸ್ಗೆ ಬರ್ಗನ್ ಇರ್ತೀರಾ. ಬರ್ಗನ್ ಅಲ್ಲಿ ನಿಮ್ಗೆ 2 to 3 ನೈಟ್ಸ್ ಬೇಕಾಗುತ್ತೆ. ಇದು ಬಿಗ್ ಸಿಟಿ ಆಗಿರೋದ್ರಿಂದ ಮತ್ತೆ ಎಕ್ಸ್ಪ್ಲೋರ್ ಮಾಡಕ್ಕೆ ತುಂಬಾ ಏನೇನೋ ಇರೋದ್ರಿಂದ ನಿಮ್ಗೆ 2 to 3 ನೈಟ್ಸ್ ಬೇಕಾಗುತ್ತೆ. ಸೊ ನಿಮ್ಗೆ ಇಲ್ಲಿ ಓಸ್ಲೋಗೂ ಬರ್ಗನ್ಗೂ ಏನ್ ಡಿಫ್ರೆನ್ಸ್ ಅಂತಂದ್ರೆ ಓಸ್ಲೋ ನಿಮ್ಗೆ ಫುಲ್ ಕ್ಯಾಪಿಟಲ್ ಸಿಟಿ ವೈಬ್ಸ್ ಕೊಟ್ರೆ ಬರ್ಗನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಇಲ್ಲಿ ಒಂಥರ ಓಲ್ಡ್ ಯುರೋಪಿಯನ್ ಸ್ಟೈಲ್ ಮೌಂಟೈನ್ಸ್ ನಲ್ಲಿ ಫ್ಯಾರ್ಡ್ಸ್ ಅಂತ ಕರೀತಾರೆ, ಫ್ಯಾರ್ಡ್ ಸಿಟಿ. ಸೊ ಸಿಟಿ ಮಧ್ಯೆನೇ ನೀವು ಮೌಂಟೈನ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಬರ್ಗೆನ್. ಸೊ ಅದು ಮೇನ್ ಡಿಫ್ರೆನ್ಸ್ ಓಸ್ಲೋ ಅಂಡ್ ಬರ್ಗೆನ್ಗೆ. ತುಂಬಾ ಡಿಫ್ರೆನ್ಸ್ ನೋಡಬಹುದು ಓಸ್ಲೋ ಇಂದ ಬರ್ಗೆನ್ಗೆ. ಫಸ್ಟ್ ನಾವ್ ಯಾವಾಗ್ಲೂ ರೆಕಮೆಂಡ್ ಮಾಡೋದೇ ಸಿಟಿ ಎಕ್ಸ್ಪ್ಲೋರ್ ಮಾಡ್ಬೇಕು. ನೀವು ಸಿಟಿ ಎಕ್ಸ್ಪ್ಲೋರ್ ಮಾಡಿದ್ರೆ ಅಲ್ಲಿನ ಜನ ಹೆಂಗೆ, ಅಲ್ಲಿನ ಕಲ್ಚರ್ ಯಾವ ತರ ಅನ್ನೋದೊಂದು ಐಡಿಯಾ ಬರುತ್ತೆ. ಸೊ ಬರ್ಗನ್ ತುಂಬಾ ಚೆನ್ನಾಗಿರೋದ್ರಿಂದ ನಿಮ್ಗೆ ಒಂದಿನ ಸಿಟಿ ಎಕ್ಸ್ಪ್ಲೋರ್ ಮಾಡಕ್ಕೆ ಬೇಕಾಗುತ್ತೆ. ಹೌದು. ಡೇ 2 ನೀವು ಏನ್ ಮಾಡ್ಬೋದು ಅಂತಂದ್ರೆ ಫ್ಯಾರ್ಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದ್ರೆ ಬರ್ಗೆನ್ ಅಲ್ಲೇ ಎಷ್ಟೊಂದು ಫೆರಿ ಕಂಪನೀಸ್ ಇರುತ್ತೆ. ನೀವು ಯಾವ್ದಾದ್ರು ಒಂದು ಫೆರಿ ಕಂಪನಿ ಬುಕ್ ಮಾಡ್ಕೊಂಡು 1 ಡೇ ಟ್ರಿಪ್ ತರ. ಸೊ ಫೆರಿಯಲ್ಲಿ ಒಂದು ರೈಡ್ ಕರ್ಕೊಂಡು ಹೋಗ್ತಾರೆ. ಅದನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡಿದ್ರು ಗೊತ್ತಾಗುತ್ತೆ. ಒಂದು ಜಾಗ ಇದೆ. ಸೊ ಅಲ್ಲಿ ವಾಟರ್ ಫಾಲ್ಸ್ ಇರುತ್ತೆ. ಡೈರೆಕ್ಟ್ ನಿಮ್ಮ ಫೆರಿ ಇರುತ್ತೆ. ಫೆರಿನ ವಾಟರ್ ಫಾಲ್ಸ್ ಹತ್ರನೇ ಕರ್ಕೊಂಡು ಹೋಗ್ತಾರೆ. ಸೊ ನೀವು ಅಲ್ಲಿ ಒಳ್ಳೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೋಬೇಕು. ಫೋಟೋಸ್ ವಿಡಿಯೋಸ್ ಅನ್ನೋದಕ್ಕಿಂತ ಅದನ್ನ ನೋಡಕ್ಕೇನೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಇದನ್ನಂತೂ ನಾನು ಖಂಡಿತ ರೆಕಮೆಂಡ್ ಮಾಡ್ತೀನಿ. ಈ ಎಕ್ಸ್ಪೀರಿಯನ್ಸ್ ಅಂತೂ ಮಾಡಲೇಬೇಕು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅದನ್ನಂತೂ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. 2 ದಿನದ್ದು ನಾವು ಪ್ಲಾನ್ ಹೇಳಿದ್ವಿ. ನಿಮ್ಮ ಹತ್ರ ಇನ್ನೂ ಟೈಮ್ ಇದ್ದು ಇನ್ನೂ ಒಂದಿನ ಎಕ್ಸ್ಟ್ರಾ ಇದ್ರೆ ಅಲ್ಲಿ ಇನ್ನೂ ಡಿಫ್ರೆಂಟ್ ಆಕ್ಟಿವಿಟೀಸ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಅದೇ ದಿನ ಒಂದು ಫ್ಯೋರ್ಡ್ ಟ್ರಿಪ್ ಮಾಡಿರ್ತೀರಲ್ಲ, ಕ್ರೂಸ್ ಟ್ರಿಪ್ ಮಾಡಿರ್ತೀರಲ್ಲ, ಅದೇ ದಿನ ಬೇಕಾದ್ರೆ ಕಯಾಕಿಂಗ್ ಬೇಕಾದ್ರೆ ನೀವು ಇನ್ಕ್ಲೂಡ್ ಮಾಡ್ಕೊಬೋದು. ಆ ದಿನನೇ ಪ್ಲಾನ್ ಮಾಡಿದ್ರೆ ಕರೆಕ್ಟಾಗಿ ಮಾಡ್ಬೋದು. ಅದನ್ನು ನೀವು ಅನ್ಕೋಬಹುದು ನೀವು ಕಯಾಕಿಂಗ್ ಆಕ್ಟಿವಿಟಿ ಮಾಡ್ಬೋದು. ನೀವು ಅನ್ಕೋಬಹುದು ಕಯಾಕಿಂಗ್ ನಾವು ಊರಲ್ಲೂ ಮಾಡ್ಬೋದು ಅಂತ. ಕಯಾಕಿಂಗ್ ನ ನಾರ್ಮಲ್ ಮಾಡೋದು ಬೇರೆ, ಮೈಸೂರು ಕುಕ್ರಳ್ಳಿ ಕೆರೆಯಲ್ಲಿ ಮಾಡೋದು ಬೇರೆ. ಇದೊಂಥ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನೀವು ನಾರ್ವೆಗೆ ಬಂದಾಗ ಒಂದ್ಸತಿ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿ, ಚೆನ್ನಾಗಿರುತ್ತೆ. ಅದು ಸೇಮ್ ವಾಟರ್ ಫಾಲ್ಸ್ ಹತ್ರ ಎಲ್ಲ ನಾವು ಕಯಾಕ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬೆಟ್ಟದ ಹತ್ರ ಇರ್ತೀವಿ ನಾವು, ಮಧ್ಯ ನೀರಿರುತ್ತೆ, ವಾಟರ್ ಫಾಲ್ಸ್ ಇರುತ್ತೆ, ಸಕಲಾಗಿರುತ್ತೆ, ಬ್ಯೂಟಿಫುಲ್ ಆಗಿದೆ. ಆಮೇಲೆ ಬಂದು ನೀವೇನಾದ್ರೂ ಹೈಕಿಂಗ್ ಇಷ್ಟ ಇದೆ ನಿಮಗೆ, ನೀವು ಇನ್ನೊಂದು ಆಕ್ಟಿವಿಟಿ ಮಾಡ್ಬೋದು, ಹೈಕಿಂಗ್ ಮಾಡ್ಬೋದು. ಅದು ಒನ್ ಆಫ್ ದ ಫೇಮಸ್ ಹೈಕಿಂಗ್ ಪ್ಲೇಸ್ ಬಂದ್ಬಿಟ್ಟು ಟ್ರಾಲ್ತುಂಗ ಅಂತ. ಅದೆಷ್ಟು ಟ್ರಾಲ್ತುಂಗ ಅಂತ? ಟ್ರಾಲ್ತುಂಗ ಬಂದ್ಬಿಟ್ಟು ನಮಗೆ ಆಕ್ಚುಲಿ ನನಗೆ ತುಂಬಾ ಇಷ್ಟ ಇತ್ತು ಅದನ್ನ ಹೈಕ್ ಮಾಡಬೇಕು ಅಂತ. ತುಂಬಾ ಎಷ್ಟೋ ವರ್ಷದ ಕನಸು. ಸೊ ಈ ಪ್ಲೇಸ್ನ ನೀವು ಚೆಕ್ಔಟ್ ಮಾಡಲೇಬೇಕು. ಇದನ್ನ ನೋಡಿ ನೀವು ಇದು ಪ್ಲೇಸ್ ನೋಡಿದ್ರೆ ಸಾಕು ಇಷ್ಟ ಆಗುತ್ತೆ. ಅದರಲ್ಲಿ ಓಡಬೇಕು, ಅದನ್ನ ಹೈಕ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಬಟ್ ಇದು ಹೈಕ್ ಬಂದ್ಬಿಟ್ಟು ತುಂಬ ಈಸಿ ಏನಿರಲ್ಲ, ತುಂಬ ಕಷ್ಟ ಇರುತ್ತೆ. ಒಂದಿನ ಫುಲ್ ಬೇಕು ಹೈಕ್ ಮಾಡೋದಕ್ಕೆ. ಆಮೇಲೆ ಅದೇ ಥರ ಪ್ರಿಪೇರ್ ಆಗಬೇಕು ನೀವು. ಹೈಕಿಂಗ್ ಎಕ್ವಿಪ್ಮೆಂಟ್ಸ್ ಇರಬೇಕು, ಮಳೆ ಎಲ್ಲ ಬಂದರೆ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು. ಸೊ ಇದನ್ನು ಬಂದ್ಬಿಟ್ಟು ನಿಮಗೆ ಹೈಕಿಂಗ್ ಮಾಡೋಕ್ಕೆ ಇಷ್ಟ ಇದ್ದರೆ, ನೀವು ಅಡ್ವೆಂಚರಸ್ ಆಗಿದ್ದರೆ ಈ ಆ್ಯಕ್ಟಿವಿಟಿನ ಮಾಡಿ. ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿವಿಟಿ. ಎಷ್ಟೋ ಜನ ಹೈಕರ್ಸು, ಈ ಟ್ರೆಕ್ಕಿಂಗ್ ಹುಡುಗರೆಲ್ಲ ಟ್ರೆಕ್ಕಿಂಗ್ ಮಾಡಬೇಕು ಅಂತಲೇ ಬರ್ತಾರೆ ಈ ಪ್ಲೇಸ್ಗೆ. ಸೊ ನಿಮಗೆ ಒಂದಿನ ಪೂರ್ತಿ ಬೇಕು ಈ ಟ್ರಾಲ್ತುಂಗನ ನೀವು ಟ್ರೆಕ್ ಮಾಡ್ತೀವಿ ಅಂತ ಅಂದರೆ. ಸೊ ಅದು ಅಲ್ಲದೆ ನೀವು ಅದೇ ವೆದರ್ ಕಂಡೀಷನ್ಸ್ಗೂ ಅಡ್ಜಸ್ಟ್ ಆಗಬೇಕಾಗುತ್ತೆ. ಯಾಕೆಂದರೆ ನಾರ್ವೆ ವೆದರ್ ಒಂದೇ ಥರ ಇರಲ್ಲ. ಸಮ್ಮರ್ ಇದ್ರೂ ಸಡನ್ ಆಗಿ ಮಳೆ ಬರ್ಬೋದು. ಸೊ ನೀವು ಹೈಕ್ ಮಾಡುವಾಗ ಮಳೆ ಬಂದ್ರೂ ಇಟ್ಸ್ ಓಕೆ, ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ನೀವು ಇದನ್ನು 100% ಮಾಡ್ಬೋದು. ನೀವು ವ್ಯೂ ಪಾಯಿಂಟ್ನ ನೋಡಿದ್ರೇ ನಿಮಗೆ ಖುಷಿ ಆಗುತ್ತೆ ಹೈಕ್ ಮಾಡಬೇಕು ಅಂತ. ಬಟ್ ಇದು ಡಿಫಿಕಲ್ಟ್ ಟ್ರೆಕ್ ಇರುತ್ತೆ. ಇಟ್ಸ್ ನಾಟ್ ಈಸಿ ಟ್ರೆಕ್, ಬಟ್ ವರ್ತ್. ನೀವು ಅಡ್ವೆಂಚರಸ್ ಆಗಿದೆ 100% ಇದನ್ನ ಮಾಡಲೇಬೇಕು, ಮಾಡಬಹುದು. ಹೌದು. ಸೊ ಲೈಫಲ್ಲಿ ಒಂದ್ಸತಿ ಯಾವ್ದಾದ್ರು ಒಂದು ಬೆಸ್ಟ್ ಹೈಕ್ ಮಾಡಬೇಕು ಅಂತಂದರೆ ನೀವು ನಾರ್ವೆಗೆ ಬಂದು ಟ್ರಾಲ್ತುಂಗ ತುಂಬ ಫೇಮಸ್.
ಈ ಹೈಕ್ನ ಮಿಸ್ ಅಂತೂ ಮಾಡಬೇಡಿ. ಸೊ ಇಷ್ಟು ಬಂದು ನೀವು ಬರ್ಗೆನ್ನಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಯಿತು. ಸೊ ಇಷ್ಟು ಬರ್ಗೆನ್ದಾಗಿತ್ತು. ಸೊ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ, ಅದೇ ಸ್ಟ್ಯಾವೆಂಗರ್. ಸೊ ನೀವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಾವು ಸ್ಟ್ಯಾವೆಂಗರ್ಗೆ ಹೋಗಿದ್ವಿ, ಅಲ್ಲಿ ಒಂದು ರೀಲ್ ಕೂಡ ಮಾಡಿದ್ವಿ. ಅದು ಯಾಕೆ ಫೇಮಸ್ಸು ಆ ಸಿಟಿ ಸ್ಟ್ಯಾವೆಂಗರ್ ಅಂತಲೂ ಹೇಳಿದ್ದೀವಿ. ಸೊ ಇವಾಗ ಅದನ್ನೆಲ್ಲ ಹೇಳಕ್ ಬೇಡ, ಏಕೆಂದ್ರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದಾಗೋಗ್ಬಿಡುತ್ತೆ. ಸೊ ನಾವು ಇವಾಗ ಟ್ರಿಪ್ ಬಗ್ಗೆನೇ ಮಾತಾಡೋಣ. ಇದು ಒಂಥರ ಒಂದು ದೊಡ್ಡ ಸಿಟಿನೇ, ತುಂಬ ದೊಡ್ಡ ಸಿಟಿನೂ ಅಲ್ಲ, ತುಂಬ ಚಿಕ್ಕ ಸಿಟಿನೂ, ಬಟ್ ಎಕ್ಸ್ಪ್ಲೋರ್ ಮಾಡಲೇಬೇಕು ಅನ್ನೋ ಒಂದು ಸಿಟಿನೇ ಇದು. ಇಲ್ಲಿ ಒಂದು 2 nights ಆದರೆ ನಿಮಗೆ ಸಾಕಾಗುತ್ತೆ. ಸೊ ಸ್ಟ್ಯಾವೆಂಗರಲ್ಲಿ ನಿಮಗೆ 2 nights ಆದರೆ ಸಾಕಾಗುತ್ತೆ. ಫಸ್ಟ್ ಡೇ ನಾವು ಯಾವಾಗಲೂ ರೆಕಮೆಂಡ್ ಮಾಡೋದೇ ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಇದು ಒಂಥರ ಬ್ಯೂಟಿಫುಲ್ ಸ್ಟ್ರೀಟ್ಸ್ನ ನೋಡ್ಬೋದು. ಆ ಸ್ಟ್ರೀಟಲ್ಲಿ ಒಂದು ಸ್ಟ್ರೀಟ್ ಇದೆ ಫೇಮಸ್ ಫಾರ್ ಇಟ್ಸ್ ಆರ್ಟ್ಸ್, ಕಲರ್ಫುಲ್ ಸ್ಟ್ರೀಟ್ ಇದೆ. ಸೊ ನಾವೆಲ್ಲ ಇವಾಗಲೇ ಹೇಳೋದು ಬೇಡ, ಬಟ್ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮತ್ತೆ ಒಳ್ಳೆ ಕೆಫೇಸು, ರೆಸ್ಟೋರೆಂಟ್ಸು ಇದನ್ನೆಲ್ಲ ಟ್ರೈ ಮಾಡ್ಬೋದು ಫಸ್ಟ್ ಡೇ. ಸೊ ಫಸ್ಟ್ ಡೇಗೆ ಅಷ್ಟು ಸಾಕು. ಸೊ ಸೆಕೆಂಡ್ ಡೇ ಬಂದ್ಬಿಟ್ಟು ಪಲ್ಪಿಟ್ ರಾಕ್ ಅಂತ ಇದೆ. ಇದು ಒಂಥರ ಫೇಮಸ್ಸೇ ಸ್ಟ್ಯಾವೆಂಗರಲ್ಲಿ. ಸ್ಟ್ಯಾವೆಂಗರ್ಗೆ ಹೋದ್ರೆ ಯೂಶಲಿ ಇದನ್ನ ಮಾಡ್ತಾರೆ. ಇದು ಒಂದು ಹೈಕಿಂಗ್ ಆಕ್ಟಿವಿಟಿ ಆಕ್ಚುಲಿ. ಸೊ ನೀವು ಇದನ್ನ ಯಾಕೆ ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಯಾಕೆಂದ್ರೆ ಇದು ಅಷ್ಟು ಡಿಫಿಕಲ್ಟ್ ಟ್ರೆಕ್ ಅಲ್ಲ. ಸೊ ನೀವು ಆರಾಮಾಗಿ ಒಂದು ಹಾಫ್ ಡೇ ಸಾಕು ಅನ್ಸುತ್ತೆ ಇದಕ್ಕೆ. ನೀವು ಸ್ಲೋ ಆಗಿ ಮಾಡ್ತೀವಿ ಅಂತಂದ್ರೂ ಒಂದು ಹಾಫ್ ಡೇ ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನ. ಸೊ ಅದೊಂದು ಹೈಕಿಂಗ್ ಪ್ಲೇಸು ಸ್ಟ್ಯಾವೆಂಗರ್ಗೆ ಹೋದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಡೇ 2 ಅಲ್ಲಿ. ಸೊ ನಾವು ಯಾವಾಗಲೂ ರೆಕಮೆಂಡ್ ಮಾಡೋದು, ನೀವು ಹೈಕಿಂಗ್ ಮಾಡಿದ ದಿನ ಬೇರೆ ಯಾವ ಪ್ಲಾನ್ಸು ಇಟ್ಕೊಬೇಡಿ, ಹೈಕ್ ಮಾಡಿ ಮನೆಗೆ ಬಂದು ರೆಸ್ಟ್ ಮಾಡಿ. ಈವನ್ ಇಟ್ಸ್ ಹಾಫ್ ಡೇ ಆಗಿದ್ರು ಕೂಡ ಹೈಕಿಂಗ್ ದಿನ, ಟ್ರೆಕ್ಕಿಂಗ್ ದಿನ ನೀವು ಬೇರೆ ಆಕ್ಟಿವಿಟಿ ಪ್ಲಾನ್ ಮಾಡಬಾರ್ದು. ಟಯರ್ಡ್ ಆಗಿರುತ್ತೆ, ಆರಾಮಾಗಿ ರೆಸ್ಟ್ ಮಾಡ್ಬೋದು. ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ರೆಕಮೆಂಡ್ ಮಾಡ್ತಿರೋದು. ನಿಮಗೆ ಕಾಲು ಕೈ ಏನು ಎತ್ತಿರೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಡೇ ನೀವು ರೆಸ್ಟ್ ಮಾಡೋಕ್ಕೆ ಅಂತಾನೆ, ಆ ದಿನ ಬೇರೆ ಏನೋ ಆಕ್ಟಿವಿಟೀಸ್ ಇಟ್ಕೋಬೇಡಿ. ಇಷ್ಟು ಬಂದು ನೀವು ಒಂದು 7 to 10 days ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಾಗಿರೋ ಪ್ಲಾನ್ನ ನಾವು ಹೇಳಿದ್ವಿ. ಇದು ಫುಲ್ ಕಂಪ್ಲೀಟ್ ನಾರ್ವೆ. ಇನ್ನು ನೀವು ನೋಡಿಲ್ಲ, ನಾವಿನ್ನೂ ನಾರ್ತಿಗೆ ಬಂದೇ ಇಲ್ಲ. ಇಷ್ಟೋ ತನಕ ಎಕ್ಸ್ಪ್ಲೇನ್ ಮಾಡಿದ್ವಿ ಬರೀ ಸೌತ್ ಪಾರ್ಟ್ ಆಫ್ ನಾರ್ವೆ. ನಿಮ್ಮ ಹತ್ರ ಇನ್ನೂ ಎಕ್ಸ್ಟ್ರಾ ಟೈಮ್ ಇತ್ತು ಅಂದರೆ, ನಾನು ಇನ್ನೂ ನಾರ್ವೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇಷ್ಟ ಇದ್ರೆ, ನಿಮ್ಮ ಹತ್ರ ಒಂದು 3 days ಎಕ್ಸ್ಟ್ರಾ ಇತ್ತು ಅಂತ ಹೇಳಿದ್ರೆ, ನೀವೇನೋ ತುಂಬಾ ಅಡ್ವೆಂಚರಸ್ ಆಗಿದ್ರೆ, ಟ್ರೆಕ್ಕಿಂಗ್ ಪರ್ಸನ್ಸ್ ಆಗಿದ್ರೆ, ಯು ಆರ್ ಕಂಪ್ಲೀಟ್ಲಿ ಇಂಟು ಅಡ್ವೆಂಚರ್, ದೆನ್ ದಿಸ್ ಪ್ಲೇಸ್ ಇಸ್ ಅ ಮಸ್ಟ್. ಅದೇ ಲೋಫೋಟನ್ ಐಲ್ಯಾಂಡ್ಸ್. ಇದಂತೂ ತುಂಬಾ ಫೇಮಸ್. ನೀವು ಸಮ್ಮರಲ್ಲಿ ಏನಾದ್ರು ಲೋಫೋಟನ್ಗೆ ಹೋದ್ರೆ ಜಾತ್ರೆನೇ ನೋಡ್ತೀರಾ. ಅಲ್ಲಿ ಅಷ್ಟು ಜನ ಬರ್ತಾರೆ ಅಲ್ಲಿಗೆ. ಏನಕ್ಕೆ ಇದು ಹೇಳ್ತಾ ಇದ್ದೆ, ಲೋಫೋಟನ್ ಬಂದು ಒನ್ ಆಫ್ ಅವರ್ ಫೇವ್ರೆಟ್ ಡ್ರೀಮ್ ಪ್ಲೇಸ್ ಆಗಿತ್ತು. ಬಟ್ ಆಲ್ರೆಡಿ ಹೋಗಿದ್ವಿ, ನಾವು ಹೋಗಿ ಟ್ರೆಕ್ಕಿಂಗ್ ಎಲ್ಲ ಮಾಡಿದೀವಿ. ಎಷ್ಟೊಂದ್ ಕಡೆ ಏನಪ್ಪಾ ಆಗುತ್ತೆ ಅಂದ್ರೆ, ಫೋಟೋಸ್ ಅಲ್ಲಿ ಇರೋದೇ ಒಂಥರ, ಅಲ್ಲಿ ನೋಡಾದ್ಮೇಲೆ ಒಂಥರ ಅನ್ಸುತ್ತೆ ತಾನೆ. ಬಟ್ ಲೋಫೋಟನ್ ಪ್ಲೇಸ್ ಫೋಟೋದಲ್ಲಿ ಏನ್ ನೋಡಿರ್ತಿರೋ ಅದಕ್ಕಿಂತ ಡಬಲ್ ಫೀಲ್ ಆಗುತ್ತೆ. ಓಸ್ಲೋ ಇಂದ ಲೋಫೋಟನ್ಗೆ ಫ್ಲೈಟ್ಸ್ ಇರುತ್ತೆ. ಇಲ್ಲ ಅಂದ್ರೆ ನೀವು ಸೌತ್ ಅಲ್ಲಿ ನೀವು ಎಲ್ಲಿರ್ತಿರೋ ಅಲ್ಲಿಂದನೇ ಫ್ಲೈಟ್ ತಗೊಬಹುದು. ಫಾರ್ ಎಕ್ಸಾಂಪಲ್ ನಾವು ಸ್ಟಾವೆಂಗರ್ ಹೇಳಿದ್ವಾ, ಸ್ಟಾವೆಂಗರ್ ಇಂದ ಲೋಫೋಟನ್ಗೆ ಫ್ಲೈಟ್ಸ್ ಇರುತ್ತೆ. ಬಟ್ ಆಕ್ಚುಲಿ ಅದು ಸ್ಟಾವೆಂಗರ್ ಇಂದ ಮತ್ತೆ ಓಸ್ಲೋಗೆ ಬರುತ್ತೆ ಅನ್ಸುತ್ತೆ. ಬಟ್ ಅದು ಫ್ಲೈಟ್ಸ್ ಲೋಫೋಟನ್ ಅಲ್ಲಿ 3 days ಮಿನಿಮಮ್ ಬೇಕೇ ಬೇಕು. ಲೋಫೋಟನ್ ಏನಕ್ಕೆ ಫೇಮಸ್ ಅಂತಂದ್ರೆ, ಮೇಯ್ನ್ ಆಗಿ ಅಲ್ಲಿಗೆ ಜನ ಹೋಗೋದೆ ಹೈಕಿಂಗ್ ಮಾಡೋದಕ್ಕೆ. ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ಹೈಕಿಂಗ್ ಪ್ಲೇಸಸ್ ಇದೆ, ತುಂಬಾ ಇಷ್ಟ ಆಗುತ್ತೆ. ನೀವು ಜಸ್ಟ್ ಫೋಟೋದಲ್ಲೇ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ, ಅಬ್ಬಾ ಇಂಥ ಜಾಗಕ್ಕೆ ಒಂದ್ಸತಿ ಹೋಗ್ಬೇಕು ಅಂತ. ಆ ಥರ 100% ಫೀಲ್ ಆಗುತ್ತೆ. ಬಟ್ ಆ ಫೋಟೋಲಿ ಇರೋದು ರಿಯಾಲಿಟಿ ಅಲ್ಲ. ನೀವು ಅಲ್ಲಿ ಹೋಗಿ ಏನು ನೋಡ್ತೀರಾ, ಸರ್ಪ್ರೈಸ್ ಆಗ್ತೀರಾ. ಫೋಟೋಲಿ ಈ ಥರ ಕಾಣಿಸುತ್ತೆ, ಇಷ್ಟು ಬ್ಯೂಟಿಫುಲ್ ಆಗಿದೆಯಾ ಅಂತ ಅನಿಸುತ್ತೆ. ಸೊ ಹೈಕಿಂಗ್ಗೆ ಅಂತಾನೆ ನಾವು ಹೇಳ್ದಂಗೆ, ಹೈಕಿಂಗ್ಗೆ ನೀವು ಒಂದು ಹೈಕಿಂಗ್ ನೀವು ಮಾಡ್ತಿದ್ದೀರಾ ಅಂದ್ರೆ ಅದು ಕಂಪ್ಲೀಟ್ ಒಂದಿನ ಫುಲ್ ಹೈಕಿಂಗ್ಗೆ ಬಿಡಬೇಕು. ಸೊ ನೀವು ಒಂದಿನ ಒಂದು ಹೈಕ್ ಅಂತ ಇಟ್ಕೊಬೇಕು. ಸೊ ನೀವು ಅಟ್ಲೀಸ್ಟ್ 3 ಹೈಕ್ ಅಥವಾ 3 ಪ್ಲೇಸಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದರೆ 3 days ಆಗುತ್ತೆ. ಇಲ್ಲ ಅಂದರೆ ನೀವು 3 days ಅಲ್ಲಿ ಯಾವುದಾದ್ರು ಒಂದು ತುಂಬ ಫೇಮಸ್ ಇರೋ ಹೈಕಿಂಗ್ ಮಾಡಿಬಿಟ್ಟು ಇನ್ನೆರಡು ದಿನ ನೀವು ರೆಸ್ಟ್ ಮಾಡಿ ಅಂದರೆ ರೋಡ್ ಟ್ರಿಪ್ ಮಾಡಿ. ಸೊ ರೋಡ್ ಟ್ರಿಪ್ ಮಾಡೋದಕ್ಕೆ ನೀವು ಕಾರ್ ಎಲ್ಲ ಹೆಂಗೆ ಅಂತಂದ್ರೆ, ಕಾರ್ನ ರೆಂಟ್ ಮಾಡ್ಕೋಬಹುದು ನೀವು. ಸೊ ಲೈಸೆನ್ಸ್ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಹತ್ರ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅದು ನಡೆಯುತ್ತೆ. ಸೊ ನೀವು ಕಾರ್ ರೆಂಟ್ ಮಾಡಿಕೊಂಡು ರೋಡ್ ಟ್ರಿಪ್ ಅಂತೂ 100% ಮಾಡಿ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಲೋಫೋಟನಲ್ಲಿ ನೀವು ಕಾರ್ ರೆಂಟ್ ಮಾಡಲೇಬೇಕು, ಯಾಕೆಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾ ಕಡಿಮೆ. ಅದು ಹೈಲ್ಯಾಂಡ್ ಮತ್ತೆ ತುಂಬಾ ನಾರ್ತ್ ಅಲ್ಲಿ ಇರೋದ್ರಿಂದ ಅದು ಅಷ್ಟು ಈಸಿಯಾಗಿ ನಿಮಗೆ ಆಕ್ಸೆಸಬಲ್ ಇರಲ್ಲ. ಸೊ ಕಾರ್ ರೆಂಟ್ ಮಾಡಿ ಟ್ರಾವೆಲ್ ಮಾಡೋದು ತುಂಬಾ ಬೆಸ್ಟ್ ಆಪ್ಷನ್. ಲೋಫೋಟನ್ ಹೋದವರೆಲ್ಲ ಕ್ಯಾಂಪಿಂಗಲ್ಲೇ ಸ್ಟೇ ಆಗ್ತಾರೆ. ನಿಮಗೆ ಕ್ಯಾಂಪಿಂಗ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಕ್ಯಾಂಪಿಂಗ್ ಸ್ಟೇಸ್ ಇರುತ್ತೆ. ಅಲ್ಲಿ ಹೋಗಿ ಕ್ಯಾಂಪಿಂಗ್ ಮಾಡಿ. ನಾವು 3 ಕಡೆ ಕ್ಯಾಂಪಿಂಗ್ ಮಾಡಿದ್ವಿ. ಅದರಲ್ಲಿ ಒಂದು ಪ್ಲೇಸ್ ಅಂತೂ ಸಖತ್ತಾಗಿತ್ತು. ಬೀಚ್ ಹತ್ರ ಕ್ಯಾಂಪಿಂಗ್ ಮಾಡಿದ್ವಿ.
ಮಿಡ್ ನೈಟ್ಸ್ ಅನ್ನು ನೋಡ್ಕೊಂಡು ನಾವು ಟೆಂಟ್ ಹಾಕೊಂಡು ಅಲ್ಲಿ ಸ್ಟೇ ಆಗಿದ್ದು ತುಂಬಾ ಚೆನ್ನಾಗಿತ್ತು. ಅಲ್ಲಿ 1-2 ಕ್ಯಾಂಪಿಂಗ್ ಸೈಟ್ಸ್ ಅಂತ ಇರಲ್ಲ, ಸುಮಾರು ಇರುತ್ತೆ. ಯು ಕ್ಯಾನ್ ಚೂಸ್ ನಿಮ್ಗೆ ಯಾವ ತರ ವ್ಯೂ ಬೇಕು, ಬೀಚ್ ವ್ಯೂ ಬೇಕಾ, ಮೌಂಟೇನ್ ವ್ಯೂ ಬೇಕಾ, ಅಥವಾ ನಿಮ್ಗೆ ಯಾವ ತರ ವ್ಯೂ ಬೇಕು, ಎಲ್ಲಾ ಕಡೆನೂ ಕ್ಯಾಂಪಿಂಗ್ ಸೈಟ್ಸ್ ಇರುತ್ತೆ. ನೀವು ಟೆಂಟ್ ತಗೊಂಡಿರ್ಬೇಕು, ಟೆಂಟ್ ತಗೊಂಡಿರ್ಬೇಕು. ಬಟ್ ನಾವು ಏನು ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ, ನಾರ್ಮಲೇ ಇರೋರಾದ್ರೆ ನಾವು ಆರಾಮಾಗಿ ನಾವು ಕಾರಲ್ಲೇ ರೋಡ್ ಟ್ರಿಪ್ ಮಾಡಿದ್ದು. ಆಕ್ಚುಲಿ ಟೆಂಟ್ ನಾವು ಕಾರಲ್ಲೇ ಕ್ಯಾರಿ ಮಾಡಿದ್ವಿ, ಬಟ್ ನಿಮಗೆ ನಾವು ಅದನ್ನ ರೆಕಮೆಂಡ್ ಮಾಡಲ್ಲ. ಬಟ್ ಅದಕ್ಕೆ ಇನ್ನೊಂದು ಆಪ್ಷನ್ ಇದೆ, ಅಲ್ಲಿ ಟೆಂಟ್ ಹೌಸಸ್ ಇರುತ್ತೆ. ಸೊ ನೀವು ಅದನ್ನ ಬುಕ್ ಮಾಡ್ಕೋಬಹುದು, ರೆಂಟ್ ಮಾಡ್ಕೋಬಹುದು. ನಾವು ರೆಕಮೆಂಡ್ ಮಾಡೋದು, ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಬರೀ 3 days ಲೋಫೋಟನಿ ಕೊಡ್ತೀವಿ ಅಂದ್ರೆ ಒಂದು ಹೈಕ್ ಮಾಡಿ ಸಾಕು. ಒಂದು ಬೆಸ್ಟ್ ಹೈಕ್ ನ ಚೂಸ್ ಮಾಡ್ಕೊಂಡು ಒಂದನ್ನು ಮಾಡಿ, ಸೆಕೆಂಡ್ ಡೇ ನೀವು ವಿಲೇಜ್ ಎಕ್ಸ್ಪ್ಲೋರ್ ಮಾಡಿ ಥ್ರೂ ರೋಡ್ ಟ್ರಿಪ್. ನೀವು ರೋಡ್ ಟ್ರಿಪ್ ಮಾಡುವಾಗ ಇನ್ನೊಂದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದಂತೂ ತುಂಬಾ ಹೆಂಗೆ ಅಂತಂದ್ರೆ, ನೀವು ವರ್ಲ್ಡ್ ಅಲ್ಲೇ ಸ್ಮಾಲೆಸ್ಟ್ ಹೆಸರಿರುವಂತ ವಿಲೇಜ್ ಅಲ್ಲಿದೆ. ಸೊ ಲೋಫೋಟನ್ ಅಲ್ಲಿ ಇದೆ. ಶಾರ್ಟೆಸ್ಟ್ ವಿಲೇಜ್ ನೇಮ್ ಇದೆ, ಅದು ಇರೋದು ಲೋಫೋಟನ್. ಶಾರ್ಟೆಸ್ಟ್ ಅಂದ್ರೆ 1-2-3 ವರ್ಡ್ಸ್ ಅಲ್ಲ, ಒಂದೇ ಲೆಟರ್ ಅಲ್ಲಿರೋ ಒಂದು ಊರು ಹೆಸರೇ 1 ಲೆಟರ್. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡಿ ನೀವು ಆ ವಿಲೇಜ್. ಸೊ ಅದನ್ನ ಎಂಡ್ ಆಫ್ ದ ವರ್ಲ್ಡ್ ಅಂತಾನು ಹೇಳ್ತಾರೆ, ಯಾಕಂದ್ರೆ ಅದೇ ಲಾಸ್ಟ್ ಅಂತ ಹೇಳ್ತಾರೆ ನಾರ್ವೆದು. ಸೊ ಅದಾದ್ಮೇಲೆ ಫುಲ್ ಸಮುದ್ರ. ಸೊ ಇಷ್ಟ, ನೀವು ಹೈಕಿಂಗ್ ಟ್ರೆಕಿಂಗ್ ಮಾಡಿ ಈ ತರ ರೋಡ್ ಟ್ರಿಪ್ ಮಾಡಿ ಲೋಫೋಟನ್ನಿಂದ ನೀವು ವಾಪಸ್ ಓಸ್ಲೋಗೆ ಬರ್ಬೋದು. ಸೊ ಇದೆಲ್ಲ ನೀವು ಸಮ್ಮರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಪ್ಲೇಸಸ್. ಸೊ ಇದೊಂಥರ ಮಸ್ಟ್ ಡೂ ಅಂತಾರಲ್ಲ, ಲೈಫಲ್ಲಿ ಒಂದು ಸತಿ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರುತ್ತಲ್ಲ. ಸೊ ಆ ಥರ ಪ್ಲೇಸಸ್ನೇ ನಾವು ಮೇಜರ್ ಪ್ಲೇಸಸ್ನೇ ಹೇಳಿದ್ದೀವಿ, ಫೇಮಸ್ ಇರೋ ಪ್ಲೇಸಸ್. ಒಂದು ಸಮ್ಮರ್ ಟ್ರಿಪ್, ನೀವು ಸಮ್ಮರಲ್ಲಿ ಪ್ಲಾನ್ ಮಾಡ್ತಿದ್ರೆ ಈ ಪ್ಲೇಸಸ್ನೆಲ್ಲ ಕವರ್ ಮಾಡಿ. ನಿಮ್ಗೆ ಇಷ್ಟು ಪ್ಲೇಸಸ್ ಕವರ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅದು ಕವರ್ ಮಾಡಿ. ಇದು ತುಂಬ, ಬಟ್ ಇದೇ ಪ್ಲೇಸಸ್ಗೆ ನೀವು ವಿಂಟರಲ್ಲಿ ಹೋದರೆ ನೀವು ಈ ಥರ ಎಕ್ಸ್ಪೀರಿಯನ್ಸಸ್ನ ನೋಡೋಕ್ಕಾಗಲ್ಲ. ಸೊ ಅದಕ್ಕೇನೆ ನಾರ್ವೆ ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಇಷ್ಟು ಬಂದು ಸಮ್ಮರ್ದು ಆಗಿತ್ತು, ಸಮ್ಮರ್ ಪ್ಲ್ಯಾನ್. ನೀವು ಸಮ್ಮರ್ ಟ್ರಿಪ್ ಮಾಡ್ತಿದ್ರೆ ಈ ವಿಡಿಯೋ ರೆಫರ್ ಮಾಡಿ, ಪ್ಲೇಸಸ್ಗೆಲ್ಲ ಹೋಗಿ ಎಷ್ಟಾಗುತ್ತೋ ಅಷ್ಟಾದರೂ ಕವರ್ ಮಾಡಿ. ನಿಮ್ಗೆ ಅಷ್ಟೊಂದು ದಿನ ಇರೋದಕ್ಕಾಗಲ್ಲ ಅಂದರೆ ನಂಬರ್ ಆಫ್ ಡೇಸ್ನ ರಿಡ್ಯೂಸ್ ಮಾಡಿಕೊಂಡು ನೀವು ಟ್ರಿಪ್ ಮಾಡ್ಬೋದು.